ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನೋ ಸುದೀಪ್. ಇವತ್ತಿನ ವಿಷಯ ಏನಪ್ಪ ಅಂದರೆ ವಾಟ್ಸಪ್ ಲಿವಿಂಗ್ ಫ್ರಮ್ ಇಂಡಿಯಾ. ಹೌದು ಸ್ನೇಹಿತರೆ, ವಾಟ್ಸಪ್ ನಮ್ಮ ದೇಶವನ್ನು ಬಿಟ್ಟು ಹೋಗುತ್ತಂತೆ. ಈ ವಿಷಯವನ್ನು ಖುದ್ದಾಗಿ ವಾಟ್ಸಪ್ನವರೇ ನಮ್ಮ ಗೌರ್ಮೆಂಟ್ಗೆ ತಿಳಿಸಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ವಾಟ್ಸಪ್ ನಮ್ಮ ದೇಶ ಬಿಟ್ಟು ಹೋಗೋ ಅಂಥ ಕಾರಣ ಏನಾಗಿದೆ ಮತ್ತು ಈ ಪರಿಸ್ಥಿತಿ ಯಾಕೆ ಬಂದಿದೆ ಅನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಹೌದು ಸ್ನೇಹಿತರೆ, ವಾಟ್ಸಪ್ ಕಂಪನಿಯವರು ಗೌರ್ಮೆಂಟ್ಗೆ ಖುದ್ದಾಗಿ ನಿಮ್ಮ ದೇಶ ಬಿಟ್ಟು ಹೋಗ್ತೀವಿ ಅಂತ ಬೆದರಿಕೆ ಹಾಕಿದೆ. ಸ್ನೇಹಿತರೆ, ಇದಕ್ಕೆ ಕಾರಣ ಏನಪ್ಪ ಅಂದರೆ ಇತ್ತೀಚೆಗೆ ಅಂದರೆ ಇಂಡಿಯನ್ ಗೌರ್ಮೆಂಟ್ ಅವರು ಒಂದು IT ರೂಲ್ಸನ್ನು ತೊಗೊಬರ್ತಾರೆ. ಅಂದರೆ ಯಾವುದೇ ಕಂಪ್ನಿ ಆಗಲಿ, ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ, ಯಾವುದೇ ಅಪ್ಲಿಕೇಶನ್ ಆಗಲಿ, ಯಾರೊಬ್ರದ್ದಾರು ಒಂದು ಪರ್ಸ್ನಲ್ ಡೇಟಾ ಕೇಳ್ತು ಅಂದರೆ ಆ ಪರ್ಸ್ನಲ್ ಡೇಟಾವನ್ನು ಯಾವುದೇ ರೀತಿ ಕದ್ದು ಮುಚ್ಚಿ ಇಲ್ಲದೇ ಆ ಡೇಟಾವನ್ನು ಗೌರ್ಮೆಂಟ್ಗೆ ಕೊಡಬೇಕಾಗುತ್ತೆ. ಹೌದು ಸ್ನೇಹಿತರೆ, ಈ ರೀತಿ ಕೊಡಲೇಬೇಕು ಅನ್ನೋ ಕಾರಣಕ್ಕಾಗಿ ವಾಟ್ಸಪ್ ನಮ್ಮ ದೇಶ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಿದೆ. ನಾವು ಅಂದರೆ ದೇಶ ಬಿಟ್ಟು ಬೇಕಾದ್ರೂ ಹೋಗ್ತೀವಿ, ಯಾರದೇ ಪ್ರೈವಸಿ ಕೂಡ ನಾವು ಕೊಡಲ್ಲ ಅಂತ. ಸ್ನೇಹಿತರೆ, ನೀವು ಬೇಕಾದ್ರೆ ವಾಟ್ಸಪ್ಪಲ್ಲಿ ನೋಡ್ಬೋದು ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಅಂತ ಇರುತ್ತೆ. ಅಂದರೆ ವಾಟ್ಸಪ್ ಅವರು ಎಂಡ್ ಟು ಎಂಡ್ ಎನ್ಕ್ರಿಪ್ಟ್ ಆಗಿರ್ತಾರೆ. ಅಂದರೆ ಮೆಸೇಜ್ನ ಕಳಿಸೋರು ಮತ್ತು ಮೆಸೇಜ್ನ ನೋಡೋರು ಮಾತ್ರ ನೋಡ್ಬೋದು. ಕಳಿಸಿರೋ ಮೆಸೇಜನ್ನು ವಾಟ್ಸಪ್ ಕಂಪ್ನಿಯವ್ರು ಕೂಡ ನೋಡೋಕ್ಕಾಗಲ್ಲ ಅಂತ ಹೇಳುತ್ತೆ. ಹಾಗಾಗಿ ವಾಟ್ಸಪ್ ಅವರು ಈ ರೀತಿ ಮೆಸೇಜಸ್ಗಳನ್ನ ಶೇರ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಬೇಕಾದ್ರೆ ನಿಮ್ಮ ದೇಶ ಬಿಟ್ಟು ಹೋಗ್ತೀವಿ, ಈ ರೀತಿ ಮೆಸೇಜಸ್ಸು, ಈ ರೀತಿ ಡೇಟಾಗಳನ್ನ ಕೊಡಲ್ಲ ಅಂತ ಹೇಳ್ತಿದೆ ವಾಟ್ಸಪ್ ಅವರು. ಬಟ್ ಗೌರ್ಮೆಂಟ್ ಅವರು ಈ ರೀತಿ ಯಾಕೆ ಪರ್ಸ್ನಲ್ ಡೇಟಾವನ್ನು ಕೇಳ್ತೈತೆ ಅನ್ನೋ ವಿಷಯಕ್ಕೆ ಬರೋದಾದರೆ, ಏಕೆಂದರೆ ಈಗ ವಾಟ್ಸಪ್ಪಲ್ಲಿ ಟೆರರಿಸಮ್ ನಡಿಬೋದು, ಇಲ್ಲಾಂದರೆ ಭಯೋತ್ಪಾದನೆಗಳು ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಈಗ ನೆಟ್ವರ್ಕಲ್ಲಿ ಮಾಡಿದ್ರೆ ನೆಟ್ವರ್ಕಲ್ಲಿ ಕ್ಯಾಚಪ್ ಮಾಡ್ಕೋಬೋದು, ವಾಟ್ಸಪ್ಪಲ್ಲಿ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಬೇಗ ಈ ರೀತಿ ಏನಾದ್ರು ಆ್ಯಕ್ಟಿವಿಟೀಸ್, ಈ ಥರ ಟೆರರಿಸಮ್ ಆ್ಯಕ್ಟಿವಿಟೀಸ್ ಏನಾದ್ರು ನಡೀತು ಅಂದರೆ ಪಟ್ಟಂತ ಬೇಗ ಅಂದರೆ ಆದಷ್ಟು ಬೇಗ ಈ ರೀತಿ ಕ್ಯಾಚಪ್ ಮಾಡ್ಕೋಬೋದು, ಮುಂದೆ ಆಗೋ ಜಾಗ್ರತೆಯನ್ನು ವಹಿಸ್ಕೋಬೋದು ಅಂತ ಈ ರೀತಿ ಗೌರ್ಮೆಂಟು ಥಿಂಕ್ ಮಾಡಿ ಯಾವುದೇ ಆಗಲಿ, ಯಾವುದೇ ಕಂಪ್ನಿ, ವಾಟ್ಸಪ್ ಆಗಲಿ, ಯಾವುದೇ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಆಗಲಿ, ಅದರಿಂದ ಡೇಟಾವನ್ನು ಕಲೆಕ್ಟ್ ಮಾಡೋಕ್ಕೆ ನಮ್ಮ ಇಂಡಿಯಾ ಗೌರ್ಮೆಂಟ್ ಹೊಸ IT ರೂಲ್ಸನ್ನು ತಂದಿದೆ. ಇದೇ ಕಾರಣಕ್ಕಾಗಿ ವಾಟ್ಸಪ್ ತನ್ನ ಡೇಟಾವನ್ನು ಯಾರಿಗೂ ಕೂಡ ಕೊಡಲ್ಲ ಅನ್ನೋ ಕಾರಣಕ್ಕಾಗಿ ನಾವು ದೇಶ ಬೇಕಾದ್ರೆ ಬಿಟ್ಟು ಹೋಗ್ತೀವಿ, ಆದರೆ ಯಾವುದೇ ಡೇಟಾವನ್ನು ಕೊಡಲ್ಲ ಅಂತ ಹೇಳ್ತಿದೆ ಸ್ನೇಹಿತರೆ. ಇಲ್ಲಿ ನೋಡಿದ್ರೆ ವಾಟ್ಸಪ್ ಕೂಡ ಒಂಥರ ಕರೆಕ್ಟಾಗಿ ಹೇಳ್ತಿದೆ. ಯಾಕಂದರೆ ನಮ್ಮ ಪ್ರೈವಸಿ ಹಾಳಾಗಬಾರ್ದು ಅಂತ ಅದು ಥಿಂಕ್ ಮಾಡಿದೆ. ಜೊತೆಗೆ ನಮ್ಮ ದೇಶ ಅಂದರೆ ಇಂಡಿಯಾ ಕೂಡ ಒಳ್ಳೆ ರೀತಿಯಲ್ಲೇ ಥಿಂಕ್ ಮಾಡಿದೆ. ಈ ಟೆರರಿಸಮ್ನನ್ನು ಸ್ವಲ್ಪ ಸ್ಟಾಪ್ ಮಾಡಬೇಕು, ಈ ರೀತಿ ಅವಾಯ್ಡ್ ಮಾಡಬೇಕು, ಬೇಗ ತಿಳ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಪ್ರೈವಸಿಯನ್ನು ಕೇಳ್ತಾ ಇದೆ. ಇಬ್ಬರು ಕೂಡ ಒಳ್ಳೆಯ ಉದ್ದೇಶಕ್ಕಾಗಿ ಕೇಳ್ತಾ ಇದ್ದಾರೆ. ಫೈನಲ್ ಆಗಿ ಯಾವುದು ಕರೆಕ್ಟಾಗಿ ಯಾವುದು ಪಾಲ್ಗೊಳ್ಳುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಖಂಡಿತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈ ವಿಡಿಯೋ ಬಗ್ಗೆ ಏನನ್ನಿಸ್ತು, ವಾಟ್ಸಪ್ ಮಾಡ್ತಿರೋದು ಕರೆಕ್ಟಾ ಅಥವಾ ಇಂಡಿಯನ್ ಗೌರ್ಮೆಂಟ್ IT ರೂಲ್ಸ್ ತಂದಿರೋದು ಕರೆಕ್ಟಾ, ಅದ್ರ ಬಗ್ಗೆ ಒಂದು ಸ್ವಲ್ಪ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ. ಧನ್ಯವಾದಗಳು.